ಬಳ್ಳಾರಿಯ ಚುನಾವಣಾ ಫಲಿತಾಂಶ ಇದು ಕೇವಲ ಒಂದು ರಾಜಕೀಯ ಪಕ್ಷದ ಸೋಲು ಗೆಲುವಿನ ಕಥೆಯಲ್ಲ. ಇದು ಅಲ್ಲಿನ ಜನರು ಕೊಟ್ಟಿರುವ ಒಂದು ಸ್ಪಷ್ಟ ತೀರ್ಪು. ಈ ತೀರ್ಪಿನ ಆಳದಲ್ಲಿ ಕೇವಲ ಅಂಕಿಸಂಖ್ಯೆಗಳಿಲ್ಲ, ಜನರ ದಶಕಗಳ ಆಶೋತ್ತರಗಳಿವೆ, ಅವರ ನಿರೀಕ್ಷೆಗಳಿವೆ. ಬನ್ನಿ, ಈ ರಾಜಕೀಯ ಗದ್ದಲವನ್ನೆಲ್ಲ ಬದಿಗಿಟ್ಟು ಡೇಟಾ ಆಧಾರಿತ ವಿಶ್ಲೇಷಣೆ ಮೂಲಕ ಈ ಜನಾದೇಶದ ನಿಜವಾದ ಅರ್ಥವೇನು ಅಂತ ತಿಳ್ಕೊಳ್ಳೋಣ. ನಾವು ಇವತ್ತು ಮಾತಾಡ್ತಿರೋದು ಕರ್ನಾಟಕದ ಹೃದಯ ಭಾಗದಲ್ಲಿರುವ ಬಳ್ಳಾರಿ, ಅಂದ್ರೆ ಬಳ್ಳಾರಿ ನಗರ ಎಸ್ಸಿ ಮೀಸಲು ವಿಧಾನಸಭಾ ಕ್ಷೇತ್ರದ ಬಗ್ಗೆ. ಇಲ್ಲಿನ ಮಣ್ಣಿನ ಗುಣ, ಜನರ ಬದುಕಿನ ಸವಾಲುಗಳು ಮತ್ತೆ ಅವರ ಭವಿಷ್ಯದ ಕನಸುಗಳು, ಇದೆಲ್ಲವೂ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಹಾಗಾದ್ರೆ ಈ ಜನಾದೇಶದ ಒಳಹೊರಗನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳೋದು? ನಾವು ಇದನ್ನ 6 ಹಂತಗಳಲ್ಲಿ ವಿಂಗಡಿಸಿದ್ದೇವೆ. ಕ್ಷೇತ್ರದ ನಿಜವಾದ ಪರಿಸ್ಥಿತಿಯಿಂದ ಹಿಡಿದು ಒಬ್ಬ ನಾಯಕನ ಜವಾಬ್ದಾರಿ ಹೇಗಿರಬೇಕು ಅನ್ನುವವರೆಗೂ ಪ್ರತಿಯೊಂದು ಅಂಶವನ್ನು ನಾವು ಒಟ್ಟಿಗೆ ಕೂತು ನೋಡೋಣ. ನೋಡಿ, ಯಾವುದೇ ಚುನಾವಣೆಯ ತೀರ್ಪಿನ ಮೂಲ ಬೇರು ಇರೋದು ಆ ಕ್ಷೇತ್ರದ ಮಣ್ಣಿನಲ್ಲಿ, ಅಲ್ಲಿನ ಜನರ ಜೀವನದಲ್ಲಿ. ಹಾಗಾಗಿ ಎಲ್ಲಕ್ಕಿಂತ ಮೊದಲು ಬಳ್ಳಾರಿಯ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಬಳ್ಳಾರಿ ಒಂದು ರೀತಿ ವಿಶಿಷ್ಟವಾದ ಕ್ಷೇತ್ರ. ಯಾಕಂದ್ರೆ ಇಲ್ಲಿ ನಗರ ಮತ್ತು ಗ್ರಾಮೀಣ ಎರಡೂ ಪ್ರದೇಶಗಳಿವೆ. ಸುಮಾರು 62% ಜನ ಹಳ್ಳಿಗಳಲ್ಲಿ ವಾಸಿಸಿದ್ರೆ 38% ಜನ ನಗರವಾಸಿಗಳು. ಇದು ಪರಿಶಿಷ್ಟ ಪಂಗಡಕ್ಕೆ ಅಂದ್ರೆ ಎಸ್ಟಿಗೆ ಮೀಸಲಾದ ಕ್ಷೇತ್ರ ಮತ್ತು ವಾಲ್ಮೀಕಿ ಸಮುದಾಯ ಇಲ್ಲಿ ಬಹಳ ನಿರ್ಣಾಯಕ. ಈ ಸಾಮಾಜಿಕ ಸಂರಚನೆಯೇ ಅಲ್ಲಿನ ರಾಜಕೀಯದ ದಿಕ್ಕನ್ನೇ ನಿರ್ಧಾರ ಮಾಡುತ್ತೆ. ಹಾಗಾದ್ರೆ ಇಲ್ಲಿನ ಜನರ ದಿನನಿತ್ಯದ ಬದುಕಿನ ವಾಸ್ತವ ಏನು? ಅಂಕಿಅಂಶಗಳು ಕೆಲವೊಮ್ಮೆ ಕಠೋರ ಸತ್ಯವನ್ನೇ ಹೇಳ್ತವೆ. ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಅಂದ್ರೆ ಶಿಕ್ಷಣ, ಆರೋಗ್ಯ, ಜೀವನಮಟ್ಟ ಈ ವಿಷಯಗಳಲ್ಲಿ ಜಿಲ್ಲೆ ಹಿಂದಿದೆ. ಪ್ರತಿ 100 ಕುಟುಂಬಗಳಲ್ಲಿ 15 ಕುಟುಂಬಗಳು ಇವತ್ತಿಗೂ ಬಡತನ ರೇಖೆಗಿಂತ ಕೆಳಗಿವೆ. ಹಳ್ಳಿಗಳಿಗೆ ಹೋಗೋಕೆ ಸರಿಯಾದ ರಸ್ತೆಗಳಿಲ್ಲ. ನೀರಿಗಾಗಿ ಅಂತರ್ಜಲ ಬತ್ತಿ ಹೋಗ್ತಿದೆ. ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ಗಣಿಗಾರಿಕೆ ನಿಂತ ಮೇಲೆ ಸಾವಿರಾರು ಯುವಕರು ಕೆಲಸ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಈ ಎಲ್ಲ ಸವಾಲುಗಳು ಮತದಾರರ ಮನಸ್ಸಿನಲ್ಲಿ ಒಂದು ರೀತಿಯ ಅಸಮಾಧಾನವನ್ನು ಸೃಷ್ಟಿಸದೇ ಇರುತ್ತಾ ಹೇಳಿ? ಈಗ ಆ ಅಸಮಾಧಾನ ಮತಪೆಟ್ಟಿಗೆಯಲ್ಲಿ ಹೇಗೆ ಕಾಣಿಸ್ಕೊಂಡಿತು ಅಂತ ನೋಡೋಣ. ಇಲ್ಲಿರುವ ಸಂಖ್ಯೆಗಳೇ ಒಂದು ದೊಡ್ಡ ಕಥೆಯನ್ನ ಹೇಳ್ತವೆ. ಅದೇ ನಾವು ಬಿಡಿಸಬೇಕಾಗಿರೋ ಮುಖ್ಯ ಒಗಟು. 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದು ಕೇವಲ 2679 ಓಟುಗಳ ಅಂತರದಿಂದ. ಅಂದ್ರೆ ಅದು ಎಂಥ ಟಫ್ ಫೈಟ್ ಆಗಿತ್ತು ಅಂತ ನೀವೇ ಯೋಚನೆ ಮಾಡಿ. ಆದ್ರೆ ಕೇವಲ 5 ವರ್ಷಗಳ ನಂತರ 2023ರಲ್ಲಿ ಏನಾಯಿತು? ಅದೇ ಕಾಂಗ್ರೆಸ್ ಅಭ್ಯರ್ಥಿ 29,300 ಓಟುಗಳ ಬೃಹತ್ ಅಂತರದಿಂದ ಗೆಲ್ತಾರೆ. ಈ ನಾಟಕೀಯ ಬದಲಾವಣೆ ಇದು ಹೇಗೆ ಸಾಧ್ಯವಾಯಿತು? ಮತದಾರರ ಮನಸ್ಸಿನಲ್ಲಿ ಅಂತಹ ದೊಡ್ಡ ಬದಲಾವಣೆಗೆ ಕಾರಣವಾದರೂ ಏನು? ಈ ಬದಲಾವಣೆಯನ್ನ ಅಂಕಿಅಂಶಗಳು ಇನ್ನಷ್ಟು ಸ್ಪಷ್ಟವಾಗಿ ತೋರಿಸ್ತವೆ. ನೋಡಿ, ಕಾಂಗ್ರೆಸ್ ಪಕ್ಷದ ವೋಟ್ ಶೇರ್ 8.30% ಹೆಚ್ಚಾಗಿದೆ. ಅದೇ ಸಮಯದಲ್ಲಿ ಬಿಜೆಪಿ ಪಕ್ಷದ ವೋಟ್ ಶೇರ್ 6.10% ಕುಸಿದಿದೆ. ಈ ಅಂಕಿಅಂಶಗಳು ಸ್ಪಷ್ಟವಾಗಿ ಹೇಳೋದು ಒಂದೇ ವಿಷಯ: ಇದು ಕೇವಲ ಒಂದು ಪಕ್ಷದ ಗೆಲುವಲ್ಲ, ಇದು ಜನರ ನಿಲುವಿನಲ್ಲಿ ಆದ ಒಂದು ದೊಡ್ಡ ಬದಲಾವಣೆ. ಹಾಗಾದ್ರೆ ಈ ಬದಲಾವಣೆಯ ಹಿಂದಿನ ಅಸಲಿ ಕಾರಣಗಳೇನು? ಇದನ್ನ ತಿಳಿಯೋಕೆ ಬನ್ನಿ ಒಂದು ರೀತಿ ಪೊಲಿಟಿಕಲ್ ಆಟಾಪ್ಸಿ ಮಾಡೋಣ. ಈ ಫಲಿತಾಂಶಕ್ಕೆ ಕಾರಣವಾದ 3 ವ್ಯವಸ್ಥಿತ ವೈಫಲ್ಯಗಳನ್ನ ನಾವಿಲ್ಲಿ ನೋಡಬಹುದು. ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದ ಕಾರಣ ಡೆವಲಪ್ಮೆಂಟ್ ಗ್ಯಾಪ್, ಅಂದ್ರೆ ಅಭಿವೃದ್ಧಿಯ ಅಂತರ. ರಸ್ತೆ, ನೀರು, ಈ ಥರದ ಮೂಲಭೂತ ಸೌಕರ್ಯಗಳ ಕೊರತೆ ಜನರನ್ನ ಇನ್ನಿಲ್ಲದಂತೆ ಕಾಡುತ್ತಿದೆ. ನಾಯಕರು ಕೊಡುವ ಭರವಸೆಗಳಿಗೂ ನೆಲದ ಮೇಲಿನ ವಾಸ್ತವಕ್ಕೂ ನಡುವೆ ಒಂದು ದೊಡ್ಡ ಕಂದಕವೇ ನಿರ್ಮಾಣವಾಗಿದೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ, ಜನರಿಗೆ ಇನ್ನು ಬರೀ ಮಾತುಗಳು ಸಾಕಾಗಲ್ಲ, ಅವರಿಗೆ ಕಣ್ಣಿಗೆ ಕಾಣೋ, ಅನುಭವಕ್ಕೆ ಬರೋ ಕೆಲಸಗಳು ಬೇಕು. ಎರಡನೆಯ ಕಾರಣ ಉದ್ಯೋಗದ ಬಿಕ್ಕಟ್ಟು. ಗಣಿಗಾರಿಕೆ ನಿಂತ ಮೇಲೆ ಉಂಟಾದ ಉದ್ಯೋಗ ನಷ್ಟದ ಗಾಯ ಇನ್ನೂ ಮಾಸಿಲ್ಲ. ಯುವಕರಲ್ಲಿ ನಿರುದ್ಯೋಗ ತಾಂಡವವಾಡುತ್ತಿದ್ದೆ. ಇದು ಅವರಲ್ಲಿ ಹತಾಶೆ ತುಂಬಿದೆ. ನೋಡಿ, ಹೊಟ್ಟೆಗೆ ಹಿಟ್ಟಿಲ್ಲದಿದ್ದಾಗ ಬೇರೆಲ್ಲವೂ ಗೌಣ ಅಲ್ವಾ? ಈ ಆರ್ಥಿಕ ಅಸಮಾಧಾನ ಮತಪೆಟ್ಟಿಗೆಯಲ್ಲಿ ಸ್ಪಷ್ಟವಾಗಿ ಕಾಣಿಸಿದೆ. ಮೂರನೇ ಕಾರಣ ಕಲ್ಯಾಣ ಯೋಜನೆಗಳ ಮೇಲೆ ಜನರಿಗೆ ನಂಬಿಕೆ ಹೊರಟು ಹೋಗಿದೆ. ಯೋಜನೆಗಳು ಒಳ್ಳೆ ಉದ್ದೇಶದಿಂದ ಬಂದಿರಬಹುದು, ಆದರೆ ಅವುಗಳಲ್ಲಿನ ಭ್ರಷ್ಟಾಚಾರ, ಸೋರಿಕೆ ಇವೆಲ್ಲ ಜನರನ್ನ ಭ್ರಮನಿರಸನಗೊಳಿಸಿವೆ. ವಿಶೇಷವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನಿಧಿ ದುರ್ಬಳಕೆ ಅಂತ ಪ್ರಕರಣಗಳು ಯೋಜನೆಗಳು ನಮಗೆ ತಲುಪ್ತಾ ಇಲ್ಲ ಅನ್ನೋ ಭಾವನೆಯನ್ನ ಬಲಪಡಿಸಿವೆ.
ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸಲೇಬೇಕು. ಯಾವುದೇ ಸರ್ಕಾರಿ ಯೋಜನೆ ಇರಲಿ, ಅದರ ಮೂಲ ಉದ್ದೇಶ ಜನರ ಘನತೆಯನ್ನೇ ಎತ್ತಿ ಹಿಡಿಯೋದು. ನಮ್ಮ ಸಂವಿಧಾನ ಕೂಡ ಇದನ್ನೇ ಹೇಳುತ್ತೆ. ಸಾರ್ವಜನಿಕವಾಗಿ ಜವಾಬ್ದಾರಿಯುತವಾಗಿ ಮಾತಾಡೋದು ಮತ್ತು ಪಾರದರ್ಶಕವಾಗಿ ನಡೆದುಕೊಳ್ಳೋದು ನಂಬಿಕೆಯನ್ನ ಉಳಿಸ್ಕೊಳ್ಳೋ ಏಕೈಕ ದಾರಿ. ಸರಿ, ಈಗ ನಾವು ಬಿಜೆಪಿ ಅಭ್ಯರ್ಥಿಯ ಕಡೆಗೆ ಗಮನ ಹರಿಸೋಣ. ಅವರ ಸಾಂಪ್ರದಾಯಿಕ ಶಕ್ತಿ ಏನಿತ್ತು ಮತ್ತು ಕಾಲ ಕಳೆದಂತೆ ಆ ಶಕ್ತಿ ಯಾಕೆ ಕೆಲಸ ಮಾಡಲಿಲ್ಲ, ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ. ನೋಡಿ, ಬಿಜೆಪಿ ಅಭ್ಯರ್ಥಿಯ ಸಾಂಪ್ರದಾಯಿಕ ಶಕ್ತಿ ಅವರ ಹೆಸರು, ಅವರ ಗುರುತು. ಆದರೆ 2023ರ ಚುನಾವಣೆ ಒಂದು ಕಠೋರ ಸತ್ಯವನ್ನ ಹೊರಹಾಕಿದೆ. ಜನರ ನಿರೀಕ್ಷೆಗಳು ಬದಲಾಗಿವೆ. ಈಗ ಕೇವಲ ಜಾತಿ, ಸಮುದಾಯದ ರಾಜಕಾರಣ ಸಾಕಾಗಲ್ಲ. ಜನರಿಗೆ ತಮ್ಮ ಬದುಕನ್ನ ಉತ್ತಮಪಡಿಸುವ, ಕಣ್ಣಿಗೆ ಕಾಣುವಂತಹ ಪರ್ಫಾರ್ಮೆನ್ಸ್ ಬೇಕು. ಈ ಬದಲಾವಣೆಯನ್ನ ಅರಿಯದಿದ್ರೆ ಎಂಥ ದೊಡ್ಡ ನಾಯಕನಿಗೂ ಸೋಲು ತಪ್ಪಿದ್ದಲ್ಲ. ಇಲ್ಲಿಯವರೆಗೆ ನಾವು ಸಮಸ್ಯೆಯ ಮೂಲ ಯಾವುದು ಅಂತ ನೋಡಿದ್ವಿ. ಈಗ ಪರಿಹಾರದ ಕಡೆಗೆ ಗಮನ ಹರಿಸೋಣ. ರಾಜಕೀಯವಾಗಿ ಚೇತರಿಸಿಕೊಳ್ಳಲು ಆಡಳಿತವನ್ನ ಆಧರಿಸಿದ ಒಂದು ಸ್ಪಷ್ಟವಾದ, ಕಾರ್ಯಸಾಧ್ಯವಾದ ನೀಲನಕ್ಷೆ ಇಲ್ಲಿದೆ. ಈ ಚೇತರಿಕೆಯ ಮಾರ್ಗ 3 ಪ್ರಮುಖ ಯೋಜನೆಗಳ ಮೂಲಕ ಸಾಗುತ್ತೆ. ಮೊದಲನೇದು ಸುಮಾರು 626 ಕೋಟಿ ವೆಚ್ಚದ ಬಳ್ಳಾರಿ ರಿಂಗ್ ರಸ್ತೆ. ಎರಡನೇದು ಪ್ರತಿ ಹಳ್ಳಿಗೂ ಶುದ್ಧ ಕುಡಿಯುವ ನೀರು. ಮೂರನೇದು ಯುವಕರಿಗೆ ಉದ್ಯೋಗ ನೀಡುವ ಒಂದು ಕೌಶಲ್ಯ ಕೇಂದ್ರ ಅಥವಾ ಅಗ್ರೋ ಪಾರ್ಕ್. ಇವು ಕೇವಲ ಭರವಸೆಗಳಲ್ಲ, ಇವು ಜನರ 3 ಮುಖ್ಯ ಸಮಸ್ಯೆಗಳಿಗೆ ನೇರ ಪರಿಹಾರಗಳು. ಇವು ಜನರ ಬದುಕಿನಲ್ಲಿ ತಕ್ಷಣದ ಬದಲಾವಣೆ ತರುವಂಥ ಹೂಡಿಕೆಗಳು. ದೊಡ್ಡ ಪ್ರಾಜೆಕ್ಟುಗಳು ಫಲ ಕೊಡೋಕೆ ಸಮಯ ಹಿಡಿಯುತ್ತೆ. ಆದ್ರೆ ಜನರ ನಂಬಿಕೆಯನ್ನ ತಕ್ಷಣವೇ ಮರಳಿ ಗಳಿಸಬೇಕಂದ್ರೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೂ ನಲ್ಲಿ ಸಂಪರ್ಕ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಗಳನ್ನ ಬೇಗ ಕಟ್ಟಿಸ್ಕೊಡೋದು ಮತ್ತೆ ನರೇಗಾ ಅಡಿಯಲ್ಲಿ ಹೆಚ್ಚಿನ ಉದ್ಯೋಗ ಸೃಷ್ಟಿಸೋದು ಇವು ಬಹಳ ಅತ್ಯಗತ್ಯ. ಇವು ಸರ್ಕಾರದ ಬದ್ಧತೆಯನ್ನ ನೆಲದ ಮೇಲೆ ತೋರಿಸ್ತವೆ. ಬರೀ ಕೆಲಸ ಮಾಡಿದ್ರೆ ಸಾಲದ್ದು ಅಲ್ವಾ? ಮಾಡಿದ ಕೆಲಸವನ್ನು ಸರಿಯಾದ ಜನರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸಬೇಕು. ಅದಕ್ಕಾಗಿ ಪ್ರತಿಯೊಂದು ವರ್ಗಕ್ಕೂ ಒಂದು ಪ್ರತ್ಯೇಕವಾದ ಸಂವಹನ ತಂತ್ರ ಬೇಕು. ಯುವಕರಿಗೆ ಉದ್ಯೋಗದ ಭರವಸೆ, ಮಹಿಳೆಯರಿಗೆ ಸ್ವಾವಲಂಬನೆಯ ದಾರಿ, SC/ST ಸಮುದಾಯಕ್ಕೆ ಅವರ ಹಕ್ಕುಗಳ ಖಾತ್ರಿ ಮತ್ತು ರೈತರಿಗೆ ನೀರಾವರಿಯ ಲಾಭವನ್ನ ಸ್ಪಷ್ಟವಾಗಿ ತಿಳಿಸಬೇಕು. ಪರಿಣಾಮಕಾರಿ ಸಂವಹನಕ್ಕಾಗಿ ನಾವು ಚತುರ್ಮುಖ ಸಿದ್ಧಾಂತ ಅನ್ನೋ ಒಂದು ಫ್ರೇಮ್ವರ್ಕ್ ಬಳಸಬಹುದು. ಅಂದ್ರೆ 4 ಮುಖಗಳು. ಶಿವನಂತೆ ಆಕ್ರಮಣಕಾರಿಯಾಗಿ ವಿರೋಧಿಗಳ ವೈಫಲ್ಯಗಳನ್ನ ಬಯಲಿಗೆಳೆಯಬೇಕು. ವಿಷ್ಣುವಿನಂತೆ ಸ್ಥಿರತೆ ಮತ್ತು ಕಾನೂನು ಸುವ್ಯವಸ್ಥೆಯ ಪಾಲಕರಾಗಿ ಕಾಣಿಸ್ಕೋಬೇಕು. ಬ್ರಹ್ಮನಂತೆ ಕ್ರಿಯೇಟಿವ್ ಆಗಿ ಯುವಕರಿಗೆ ಹೊಸ ಯೋಜನೆಗಳನ್ನ ರೂಪಿಸಬೇಕು. ಮತ್ತು ದುರ್ಗೆಯಂತೆ ಜನರ ಮತ್ತು ಸಂಸ್ಕೃತಿಯ ರಕ್ಷಕರಾಗಿ ನಿಲ್ಬೇಕು. ಈ 4 ಪಾತ್ರಗಳ ಸರಿಯಾದ ಬ್ಯಾಲೆನ್ಸ್ ಇದೆಯಲ್ಲ, ಅದೇ ಯಶಸ್ವಿ ರಾಜಕೀಯ ಸಂವಹನದ ಗುಟ್ಟು. ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಷ್ಟೆಲ್ಲ ಚರ್ಚೆಯ ಸಾರಾಂಶವೇನು? ಬಳ್ಳಾರಿಯ ಭವಿಷ್ಯದ ನಾಯಕತ್ವ ಹೇಗಿರಬೇಕು? ನಮ್ಮ ಅಂತಿಮ ಶಿಫಾರಸುಗಳನ್ನು ನೋಡೋಣ. ನಮ್ಮ ಮೂಲಭೂತ ಶಿಫಾರಸು ಬಹಳ ಸ್ಪಷ್ಟವಾಗಿದೆ. ಬದಲಾದ ಜನಾದೇಶಕ್ಕೆ ಹೊಸ ನಾಯಕತ್ವವೇ ಉತ್ತರ. ST ಅಥವಾ OBC ಸಮುದಾಯದ ಯುವ ಮತ್ತು ಕ್ರಿಯಾಶೀಲ ನಾಯಕರಿಗೆ ಅವಕಾಶ ನೀಡಿ ಹಿರಿಯರು ಮಾರ್ಗದರ್ಶಕರಾಗಿ ಹಿಂದೆ ನಿಲ್ಬೇಕು. ಇದು ಕೇವಲ ಮುಖ ಬದಲಾವಣೆಯಲ್ಲ, ಇದು ಪಕ್ಷದ ಉದ್ದೇಶಗಳಲ್ಲಿ ಆದ ಬದಲಾವಣೆಯ ಸಂಕೇತ. ಹೊಸ ನಾಯಕತ್ವ ಅಂದಾಗ ಅದು ಕೇವಲ ಮುಖ ಬದಲಿಸೋದಷ್ಟೇ ಅಲ್ಲ, ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಳ್ಳೋದು ಕೂಡ ಹೌದು. ಜನರ ವೈಯಕ್ತಿಕ ಮಾಹಿತಿಯನ್ನ ಗೌರವಿಸುವುದು, ಅವರ ಒಪ್ಪಿಗೆ ಇಲ್ಲದೆ ಅದನ್ನ ದುರ್ಬಳಕೆ ಮಾಡಿಕೊಳ್ಳದಿರುವುದು, ಇವೆಲ್ಲವೂ ಇಂದಿನ ಡಿಜಿಟಲ್ ಯುಗದಲ್ಲಿ ಬಹಳ ಮುಖ್ಯ. ಇದು ಜನರ ನಂಬಿಕೆಯನ್ನ ಗಳಿಸುವ ಒಂದು ಪ್ರಮುಖ ಹೆಜ್ಜೆ. ಅಂತಿಮವಾಗಿ ಬಳ್ಳಾರಿಯ ವಿಷನ್ ಪುನಶ್ಚೇತನದ್ದಾಗಿರಬೇಕು. ಅಲ್ಲಿ ಅಭಿವೃದ್ಧಿಯ ಅಂತರ ಇರಬಾರ್ದು. ಪ್ರತಿಯೊಬ್ಬ ಯುವಕನಿಗೆ ಒಂದು ಗೌರವಯುತವಾದ ಉದ್ಯೋಗ ಸಿಗಬೇಕು ಮತ್ತು ಆಡಳಿತದ ಮೇಲೆ ಜನರ ನಂಬಿಕೆ ಸಂಪೂರ್ಣವಾಗಿ ಮರುಸ್ಥಾಪನೆಯಾಗಬೇಕು. ಇದೇ ಯಾವುದೇ ರಾಜಕೀಯ ಕ್ರಿಯೆಯ ಅಂತಿಮ ಗುರಿಯಾಗಿರಬೇಕು. ಈ ಇಡೀ ವಿಶ್ಲೇಷಣೆಯನ್ನ ನಾವೊಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಮುಗಿಸ್ತಾ ಇದ್ದೇವೆ. ಭವಿಷ್ಯದ ನಂಬಿಕೆಯನ್ನ ಗೆಲ್ಲಲು ಹಿಂದಿನ ಹೆಸರು ಗುರುತು ಸಾಕಾಗುತ್ತದೆಯಾ, ಅಥವಾ ಪ್ರತಿಯೊಂದು ಹೊಸ ಜನಾದೇಶಕ್ಕೂ ಜನರಿಗೆ ಕಣ್ಣಿಗೆ ಕಾಣುವ ಸ್ಪಷ್ಟವಾದ ಆಡಳಿತದ ಒಂದು ಹೊಸ ಭರವಸೆಯನ್ನ ನೀಡಬೇಕಾಗುತ್ತದೆಯಾ? ಈ ಪ್ರಶ್ನೆಯ ಉತ್ತರದಲ್ಲಿಯೇ ಆಧುನಿಕ ರಾಜಕೀಯ ನಾಯಕತ್ವದ ಭವಿಷ್ಯ ಅಡಗಿದೆ. ಯೋಚಿಸಿ. If you want to become a people-centric leader and uplift your constituency, get in touch with Blueprint Strategies AI at mgr@blueprintstrategies.ai or call 080-4204-1602. Purpose Beyond Politics.